ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಬ್ಕರ್. ಬಿಜೆಪಿ ಟಿಕೆಟ್ ಬಹುತೇಕ ಅಂತಿಮ ಆಗಿದೆ. ಉಳಿದಿರೋದು ಕೇವಲ 5 ಕ್ಷೇತ್ರಗಳಷ್ಟೇ. ಈ ಹೊತ್ತಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಎದುರಾಯಿತು ಬಹುದೊಡ್ಡ ಆಘಾತ. ಈಗ ಅಸಮಾಧಾನಿತರ ಪಡೆ ದೊಡ್ಡದಾಗಿದೆ. ಹೇಗೆ 23 ಚುನಾವಣೆಯಲ್ಲಿ BL ಸಂತೋಷ್ ಟೀಮ್ ವಿರುದ್ಧ ಆಕ್ರೋಶ ಸ್ಫೋಟವಾಗಿತ್ತು, ಆ ಥರ ಈಗ 24ರ ಚುನಾವಣೆಯಲ್ಲಿ BSY ಮತ್ತು ವಿಜಯೇಂದ್ರ ಆಯ್ಕೆ ಏಕಪಕ್ಷೀಯ ನಿರ್ಧಾರ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿರೋದು. ಹಾಗಾದರೆ ಈ ಟೈಮಲ್ಲಿ ನಡೆಸಿರುವಂಥ BJP ಇಂಟರ್ನಲ್ ಸರ್ವೆ ಅಂದರೆ ಆಯಾ ನಾಯಕರು, ಹಿರಿಯರು, ಅನುಭವಿಗಳು ಲೆಕ್ಕಾಚಾರ ಹಾಕ್ತಿರೋದು, ಗ್ರೌಂಡ್ ರಿಪೋರ್ಟ್ ಅವರದ್ದೇ ಆದಂಥ ಒಂದು ವರದಿಯನ್ನು ರೆಡಿ ಮಾಡ್ಕೊಂಡು ಹೇಳ್ತಿರೋದು. ಏನಾಗುತ್ತೆ ನೋಡ್ತಾ ಇರಿ. ಎಷ್ಟು ಲಾಸ್ ಆಗುತ್ತೆ, ಇದರ ಪರಿಣಾಮ, ರೆಬೆಲ್ಸ್ ಎಫೆಕ್ಟ್ ಎಲ್ಲೆಲ್ಲಾಗುತ್ತೆ, BJP ಎಷ್ಟು ಬರ್ತಾ ಇತ್ತು, ಟಿಕೆಟ್ ಆದ ಮೇಲೆ ಏನು ನಮಗೆ ಸಿಗ್ತಿರೋ ಮಾಹಿತಿ ಅನ್ನೋ ರೀತಿಯಲ್ಲಿ ಅಂಕಿ ಅಂಶಗಳನ್ನು ಇಟ್ಟು ಸೆಡ್ ಹೊಡಿತಿದ್ದಾರೆ. ಮಾಹಿತಿನ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೇಲ್ನೋಟಕ್ಕಂತೂ ಯಡಿಯೂರಪ್ಪ ವಿಜಯೇಂದ್ರ ಲೆಕ್ಕಾಚಾರ ಎಲ್ಲೋ ತಪ್ಪಿತಾ ಅಂತ ಅನ್ನಿಸ್ತಾ ಇದೆ. ಶೆಟ್ಟರ್ ಕರ್ಕೊಂಡು ಬಂದರು, ಜೋಶಿ ಅವ್ರಿಗದು ಅನುಕೂಲ ಅಂತ ಕಂಡು ಬಂದರು. ಬೇರೆ ಕಡೆ ಈಗ ತಲೆನೋವಾಗಿ ಪರಿಣಮಿಸಿದೆ. ಹಾವೇರಿಗೆ ಕೊಡೋದಾ, ಬೆಳಗಾವಿಗೆ ಕೊಡೋದಾ, ಬೆಳಗಾವಿಲಿ ಗೋ ಬ್ಯಾಕ್ ಅಭಿಯಾನ, ಅವ್ರಿಗೆ ಕೊಟ್ಟರೂ ಅಲ್ಲಿ ಸೆಡ್ ಹೊಡೆಯೋದು ಗ್ಯಾರಂಟಿ ಆಗಿದೆ. ಎರಡೆರಡು ಕಡೆ ಬೆಳಗಾವಿಯ 2 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಲೆಕ್ಕ ತಪ್ಪೋ ಥರ ಕಾಣಿಸ್ತಾ ಇದೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರಗಳು ಅಭ್ಯರ್ಥಿ ಆಯ್ಕೆ ಕಾರಣದಿಂದಾಗಿ. ಇಲ್ಲಿ ನೋಡಿದ್ರೆ ಈಶ್ವರಪ್ಪನವರು ಸಿಡಿದೆದ್ದು ರೆಬಲ್ ಆಗ್ತಿರೋದು. ಅದು ಶಿವಮೊಗ್ಗದಲ್ಲೇ ಎಫೆಕ್ಟ್ ಆಗಬೇಕಂತಿಲ್ಲ, ಯಾಕಂದರೆ ರಾಘವೇಂದ್ರ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವರ ಕೋಟೆಯಲ್ಲಿ. ಬೇರೆ ಕಡೆ ಏನಾಗುತ್ತೆ, ಹಾವೇರಿ ಇಲ್ಲದ್ರೆ ಎಫೆಕ್ಟ್ ಏನಾಗುತ್ತೆ, ಇಲ್ಲಿ ಮಾಧುಸ್ವಾಮಿ ಅವರು ಸಿಡಿದಿರೋದ್ರ ಪರಿಣಾಮ ಅಂತೂ ಖಂಡಿತ ಆಗೋ ಥರ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ತುಮಕೂರಲ್ಲಿ ಗೇಮ್ ಚೇಂಜ್ ಮಾಡಬಹುದು ಮಾಧುಸ್ವಾಮಿ ಅವರು. ಇನ್ನು ಸದಾನಂದ ಗೌಡರು ಕ್ಲೆನ್ಸ್ ಮಾಡ್ತೀನಿ, BJP ಕ್ಲೆನ್ಸಿಂಗ್ ಕಾರ್ಯ ಮಾಡಬೇಕಾಗಿದೆ, ಆದಷ್ಟು ಬೇಗ ಆ ಕೆಲಸ ಮಾಡಿ ನಾನು ನಿವೃತ್ತಿ ತಗೊಳ್ಳೋದು ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಈಶ್ವರಪ್ಪ ಏನು ಹೇಳಿದ್ರು, ವಿಜಯೇಂದ್ರ ಪಟ್ಟವನ್ನು ಕಳೆದುಕೊಳ್ಳೋದು ಫಿಕ್ಸ್. ಲೋಕಸಭಾ ಚುನಾವಣೆ ಆಗ್ತಾ ಇದ್ದ ಹಾಗೆ, ರಿಸಲ್ಟ್ ಬರ್ತಾ ಇದ್ದ ಹಾಗೆ ಏನಾಗುತ್ತೆ ನೋಡ್ತಾ ಇರಿ ಅನ್ನೋ ಭವಿಷ್ಯ ನೋಡಿದ್ರು. ಮೊನ್ನೆ ಅಷ್ಟೇ ಯತ್ನಾಳ್ ಅವರು ಕೂಡ ಡೆಲ್ಲಿಗೆಲ್ಲ ಹೋಗಿ ಬಂದಮೇಲೆ ಇದೇ ಮಾತುಗಳನ್ನು ಆಡಿದ್ರು. ಇದೇನು ಪರ್ಮನೆಂಟ್ ಅಲ್ಲ, ಕೊನೆಯ ಅವಕಾಶ ಆಯಿತು ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಕೊಟ್ಟಿರೋದು. ಯತ್ನಾಳ್ ಅವರು ಹುಡುಕ್ತಾನೆ ಇದ್ದಾರಲ್ವ, ಆಗಾಗ BSY ಕ್ಯಾಂಪ್ನ ಕಡೆಗೆ ಬಾಣ ಬಿಡ್ತಿದ್ದಾರೆ. ವಿಜಯೇಂದ್ರ ಬದಲಾವಣೆಯ ಸುಳಿವನ್ನು ಕೊಡ್ತಾನೆ ಇದ್ದಾರೆ. ಸಹಜವಾಗಿ ವಿರೋಧಿಗಳು ಈ ಥರ ಮಾತಾಡೋದು, ಕಮೆಂಟ್ ಮಾಡೋದು ಕಾಮನ್. ಆದರೆ ಈ ಬಂಡಾಯದ ಎಫೆಕ್ಟ್ ಎಷ್ಟು ದೊಡ್ಡ ಪರಿಣಾಮ ಬೀರಲಿದೆ. ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕರ್ಕೊಂಡು ಬಂದಿರೋದು. CT ರವಿ ಅವರು ಸಿಡಿದೆದ್ದು ಏನು ಹೇಳಿದ್ರು ಅವತ್ತು, ಎಲೆಕ್ಷನ್ ಆಗೋ ತನಕ ನನ್ನ ಹೊಟ್ಟೆಯಲ್ಲಿ ಬೆಂಕಿಯನ್ನು ಬಚ್ಚಿಟ್ಕೊಂಡಿರ್ತೀನಿ, ಆಮೇಲೆ ಹಲವು ರಹಸ್ಯಗಳನ್ನು ಸಿಡಿಸ್ತೀನಿ ಅಂತ ಹೇಳಿದ್ರು. ಈ ಥರದ ವಾತಾವರಣ ತುಂಬ ಕಡೆ ಇದೆ. ಸಂತೋಷ್ ಟೀಮ್ ಹೆಚ್ಚು ಅಬ್ಬರದಲ್ಲಿಲ್ಲ. ಈಗ 23ರ ಪೆಟ್ಟು ತಿಂದ ಮೇಲೆ ಸೈಲೆಂಟ್ ಆಗಿದೆ. ಕೆಲವು ಕಡೆಗಳಲ್ಲಿ BL ಸಂತೋಷ್ ಕಡೆಯಿಂದ ಪ್ರಯತ್ನ ಆಗಿದ್ದು ಬಿಟ್ಟರೆ ಈಗ ಸಂಪೂರ್ಣ BSY ಕೈ ಮೇಲಾಗಿರೋದು. ಸೊ ಏನೇ ರಿಸಲ್ಟ್ ಬಂದರೂ ಅದರ ಎಲ್ಲ ಬಗೆಯ ಕ್ರೆಡಿಟು ವಿಜಯೇಂದ್ರ ಯಡಿಯೂರಪ್ಪಗೆ. ಹೊರೆಯನ್ನು ಎಲ್ಲವನ್ನ ಹೊರಬೇಕಾಗತ್ತೆ. ಈಗ ಇಂಟರ್ನಲ್ ಸರ್ವೆ ಅಂತ ಸೀನಿಯರ್ ಸಿಡಿದೆದ್ದವರು ಕೊಡ್ತಿರೋ ಲೆಕ್ಕ ಏನಪ್ಪ ಅಂದರೆ 8ರಿಂದ 10 ಲಾಸ್ ಆಗುತ್ತೆ. ಈ ಆಯ್ಕೆಗಳಿಂದ ಇಲ್ಲವಾಗಿದ್ದಲ್ಲಿ ಸುಮಾರು 25ರವರೆಗೂ ಹೋಗೋ ಚಾನ್ಸ್ ಇತ್ತು BJPಗೆ, ಹೇಳ್ತಿರೋದು BJP ನಾಯಕರೇ. ಈಗ 16-17ಕ್ಕೆ ಬಂದು ನಿಲ್ಲಬೇಕಾಗತ್ತೆ. ನೋಡ್ತಾ ಇರಿ. ಇದೇ ಬರೋದು 24ರ ರಿಸಲ್ಟು ಜೂನಲ್ಲಿ ಮೊದಲ ವಾರ ಹೊರಬೀಳುತ್ತಲ್ಲ, ಬರೆದಿಟ್ಕೊಳ್ಳಿ ಅನ್ನೋ ಮಾತುಗಳನ್ನು ಆಂತರಿಕವಾಗಿ ಬಹಿರಂಗವಾಗಿ ಮೀಡಿಯಾ ಮುಂದೆ ಆಡೋಕೆ ರೆಡಿ ಇಲ್ಲ. ಬಟ್ ಇಷ್ಟು ಲಾಸ್ ಆಗೇ ಆಗುತ್ತೆ. 8 ಸೀಟ್ಸ್ ಮಿನಿಮಮ್. ಈ ನಿರ್ಧಾರದಿಂದ ಫ್ಯಾಮಿಲಿ ಪಾಲಿಟಿಕ್ಸ್ ಏನು ತಮಗೆ ಬೇಕಾದಂಗೆ ಮಾಡ್ತಿದ್ದಾರೆ ಇವರು, ಅಂದರೆ ಒಂದು ಫ್ಯಾಮಿಲಿ ಒಳಗಡೆ ಪವರ್ನ ಇಟ್ಕೊಂಡಿದ್ದಾರೆ, ಅದರ ಎಫೆಕ್ಟ್ ಆಗುತ್ತೆ ಅಂತ ಗುಡುಕ್ತಿದ್ದಾರೆ. ಸೊ ಈಗ ಯಡಿಯೂರಪ್ಪನವರು ವಿಜಯೇಂದ್ರ ತಾವು ಮಾಡಿದ ಆಯ್ಕೆ ಸರಿ ಇದೆ ಅಂತ ತೋರಿಸ್ಕೊಡ್ತಾರ. ಸುಮಾರು ಕಡೆ ಎಲ್ಲ ಬಂಡೆದ್ದವರನ್ನು ಸಮಾಧಾನ ಮಾಡೋ ಪ್ರಯತ್ನಗಳಾಗ್ತಿವೆ. ಒಂದು ಕಡೆ JDS BJP ಮೈತ್ರಿ ತೇಪೆ ಕಾರ್ಯ ಮಾಡಬೇಕು, ಅಲ್ಲೂ ಅಸಮಾಧಾನ ಇದೆ. ಕೋಲಾರದಲ್ಲಿ ಮುನಿಸ್ವಾಮಿಯವರು ಬಂಡಾಯ ಹೇಳ್ತಾರೆ ಅಂತ ಹೇಳಲಾಗ್ತಿದೆ. ಅವರು ಸ್ವತಂತ್ರ ಸ್ಪರ್ಧೆ ಮಾಡೋ ಸುಳಿವು ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಯಾರು ಕೊಟ್ಟರೂ ಡೇಂಜರೇ.
ಸುಧಾಕರ್ ಅವರು ಕೊಟ್ಟರೆ, ವಿಶ್ವನಾಥ್ ಅವರು ಕೊಟ್ಟರೆ, ಇನ್ನೊಬ್ಬರು ಅಲ್ಲೂ ಕೂಡ ವಾತಾವರಣ ಬಿಗಿಯಾಗಿದೆ. ಇನ್ನು ಮೊದಲೇ ಈ ವಲಸಿಗರು ಇಲ್ಲಿ ಬಂದವರು ಹೆಬ್ಬಾರ್, ಸೋಮಶೇಖರ್ ಅವರೆಲ್ಲ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಳ್ತಿರೋದು ಗೊತ್ತಿರೋದೆ, ಅವ್ರನ್ನೂ ಸರಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಹೊಸದಾಗಿ ಎದ್ದಿರುವ ಸೀನಿಯರ್ಸ್ ಬಂಡಾಯ ಬೇರೆ ಒಂದೆರಡು ಕ್ಷೇತ್ರಗಳಲ್ಲಿ ಅಲ್ಲ ಕಂಡು ಬರ್ತಾ ಇದೆ ನಮಗೆ ಕ್ಲಿಯರ್ ಆಗಿ. ಸೊ ಅಂದುಕೊಂಡಂಗೆ ಆಗ್ತಿಲ್ವಾ? BSY BYB ಲೆಕ್ಕ ಒಂದು ಚೂರು ತಪ್ಪಿದ್ರೂ ಕೂಡ 25 ಗೆದ್ದಿರೋದು ದಾಖಲೆಯ ನಂಬರ್ಸು. ಯಡಿಯೂರಪ್ಪನವರು ಕಳೆದ ಬಾರಿ ಅವರು ಹಠ ಹಿಡಿದು ಅಷ್ಟು ಗೆಲ್ಲಿಸಿ ಸರ್ಕಾರನೂ ತಂದರು. ಆಮೇಲೆ ಈ ಸಲ ಏನಾದರೂ ಅದರಲ್ಲಿ ಬಿಗ್ ಲಾಸ್ ಆದರೆ 6, 7, 8 ಕಳ್ಕೊಂಡ್ರೆ ಮಾತ್ರ ವಿಜಯೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ವಿಜಯೇಂದ್ರ ಆಗಿದ್ದು ಮಾಡು ಇಲ್ಲವೇ ಮಡಿ ಎಲೆಕ್ಷನ್. ಹೈಕಮಾಂಡ್ ಎಷ್ಟು ದಿನ ಅಂತ BSYಗೆ ಅವಕಾಶ ಕೊಟ್ಟಿಲ್ಲ. ಅವ್ರು ಹೇಳಿದ್ದಕ್ಕೆ ಮಣೆ ಹಾಕದೆ ಮೂಲೆ ಗುಂಪು ಮಾಡಿದ್ರು, ವಿಜಯೇಂದ್ರಗೆ ಪಟ್ಟ ಕಟ್ಟಲಿಲ್ಲ ಅನ್ನೋ ಹಣೆ ಪಟ್ಟಿಯನ್ನು ಕಟ್ಕೊಂಡಿರೋದು. ಆಯಿತು, ಅದು ಒಂದು ನೋಡೇ ಬಿಡೋಣ. ಕೊನೆಯ ಪ್ರಯೋಗ ಅನ್ನುವಂತೆ ಯಡಿಯೂರಪ್ಪನವ್ರಿಗೆ ಇದು ಕೊನೆ ಚಾನ್ಸ್ ಅಂತ ಕೊಟ್ಟೇ ಬಿಡೋಣ. ಆಗಲಿಲ್ವಾ ಇನ್ನು ಮಾತಾಡಬಾರ್ದು. ನಮ್ಮ ನಿರ್ಧಾರ, ನಮ್ಮ ಆಯ್ಕೆಗಳು ಅಂತಿಮ. ಕರ್ನಾಟಕದಲ್ಲಿ BSY ಯುಗಾಂತ್ಯವಾಗತ್ತೆ ಆಗ ಅನ್ನುವಂಥ ನಿರ್ಧಾರದಂತೆ ಕಾಣಿಸ್ತಾ ಇದೆ ಇದು. ಸೊ ಅವಕಾಶ ಕೊಟ್ಟಿದ್ದೀವಿ, ಮಾಡಿದ್ರೆ ಒಳ್ಳೆಯದು. ಕರ್ನಾಟಕದಲ್ಲಿ BJPಗೆ ಒಬ್ಬ ಸ್ಟ್ರಾಂಗ್ ಲೀಡರ್ ವಿಜಯೇಂದ್ರ ಸಿಕ್ಕಿದ್ರು. ಅಕಸ್ಮಾತ್ ಆಗಲಿಲ್ವಾ, ನಾವು ತಗೊಳ್ಳುವ ನಿರ್ಧಾರಗಳಿಗೆ ಯಾವುದೇ ಅಡೆತಡೆ ಮುಂದೆ ಎದುರಾಗದಂತೆ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಬಹುದು ಅನ್ನೋ ಲೆಕ್ಕ ಈಗ ರಾಜ್ಯ BJP ಸೀನಿಯರ್ಸ್ ಕೊಡ್ತಾ ಇರುವಂಥ ಲೇಟೆಸ್ಟ್ ರಿಪೋರ್ಟ್ ಇದು. ಆಂತರಿಕವಾಗಿ ಮಾತಾಡ್ಕೊಳ್ತಿರೋದು ಇಷ್ಟು ಲಾಸ್ ಆಗುತ್ತೆ ಅಂತ. ಕಾದು ನೋಡೋಣ ಇದರ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಯಾವ ರೀತಿ ರಣತಂತ್ರವನ್ನು ಹೆಣೆದಿದೆ. ಈಗ ಕೈ ಲಿಸ್ಟ್ ಕೂಡ ಫೈನಲ್ ಆಗಿದೆಯಲ್ವ, ಬಹುತೇಕ ಒಂದು 4 ಸೀಟ್ಸ್ ಬಿಟ್ಟರೆ ಅಂಥ ಘಟಾನುಘಟಿಗಳೇನು ಕಾಣಿಸ್ತಿಲ್ಲ. ಹಾಗಿದ್ದೂ ಕೂಡ ನಡೆಯುತ್ತಾ ಮ್ಯಾಜಿಕ್? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.